ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ನಲ್ಲಿ ನಾವು ಕರ್ನಾಟಕದಲ್ಲಿ 4500 ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ. ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, TET ಕಂಪಲ್ಸರಿ ಪಾಸ್ ಆಗಿರಬೇಕಾ ಅಥವಾ PG ಆ ಥರ ಭಾಳ ದಿನಗಳಿಂದ ಚರ್ಚೆ ಇರುವಂಥದ್ದು. ಈ ಬಾರಿ ಹೈಸ್ಕೂಲ್ ಟೀಚರ್ಗೆ PG ಆಗಿರಬೇಕು, MA ಅಥವಾ MSc ಆಗಿರಬೇಕು ಅನ್ನುವಂಥ ಸುದ್ದಿ ಭಾಳ ಇರುವಂಥದ್ದು. ಮತ್ತು ಕಂಪ್ಲೀಟಾಗಿ ಎಷ್ಟು ಎಕ್ಸಾಮ್ ಇರುತ್ತೆ, ಯಾವೆಲ್ಲ ಪೇಪರ್ಸ್ ಇರುತ್ತೆ, ಯಾವೆಲ್ಲ ಬುಕ್ಸ್ಗಳನ್ನ ನೀವು ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ವಿಡಿಯೋ ಮಾಹಿತಿಯನ್ನು ಈ ಒಂದು ವಿಡಿಯೋ ಸೆಷನ್ನಲ್ಲಿ ನೋಡೋಣ ಅಂತ ತಿಳಿಸ್ತಾ, ಅದಕ್ಕಿಂತ ಮುಂಚೆ ವಿದ್ಯಾಶಾರದೆ ವತಿಯಿಂದ 3 ಹೊಸ ಬ್ಯಾಚ್ ಕೋರ್ಸ್ಗಳನ್ನ ಪ್ರಾರಂಭ ಮಾಡಿರುವಂಥದ್ದು. GPSTR ಅಭ್ಯಾಸ್ ನ್ಯೂ ಬ್ಯಾಚ್ ಕೋರ್ಸು, HSTR ಚಾಂಪಿಯನ್ ನ್ಯೂ ಬ್ಯಾಚ್ ಕೋರ್ಸು, ಆಮೇಲೆ PSTR ವಿಜಯ್, ಈ 3 ಬ್ಯಾಚ್ ಕೋರ್ಸ್ಗಳು ಆರಂಭ ಆಗಿರುವಂಥದ್ದು. ಫೀಸ್ ಬಂದುಬಿಟ್ಟು 1000 ರುಪೀಸ್ ಇರುತ್ತೆ. ಡೈಲಿ ಲೈವ್ ಆನ್ಲೈನ್ ಕ್ಲಾಸಸ್ಸು, ರೆಕಾರ್ಡಿಂಗ್ ಕ್ಲಾಸಸ್ಸು, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ, ಫ್ರೀ PDF ಕೊಡ್ತೀವಿ, ಮತ್ತು ಡೈಲಿ 8:30 PM to 10 PM ಲೈವ್ ಕ್ಲಾಸಸ್ ಇರುತ್ತೆ. ಇಂಟ್ರೆಸ್ಟ್ ಇರುವಂಥವ್ರು ಜಾಯಿನ್ ಆಗ್ಬೋದು. 9380850076 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದು ಆನ್ಲೈನ್ ಬ್ಯಾಚ್ ಕೋರ್ಸದ್ದು, ಇದು ಟೀಚಿಂಗ್ ಆ್ಯಪು. ಇದರಲ್ಲಿ ನಿಮಗೆ ಸ್ಟಡಿ ಮಟೀರಿಯಲ್ ಸಿಗುತ್ತೆ, ರೆಕಾರ್ಡಿಂಗ್ಸ್ ಇರುತ್ತೆ, ಆಮೇಲೆ ಟೆಸ್ಟ್ಗಳನ್ನ ಅನ್ಲಿಮಿಟೆಡ್ ಟೆಸ್ಟ್ಗಳನ್ನು ಸಹಿತ ಅಟೆಂಡ್ ಮಾಡ್ಬೋದು. ಕರ್ನಾಟಕದಲ್ಲಿ ಈಗಾಗಲೇ ಸರ್ಕಾರವೇ ಇರುವ ಪ್ರಕಾರ ಆರ್ಥಿಕ ಇಲಾಖೆ ಒಂದು ಅನುಮೋದನೆ ದೊರೆತಿರುವುದರ ಅಂತೆ ಒಟ್ಟು 4500 4500 ಇಷ್ಟು ಹುದ್ದೆಗಳಿಗೆ ಅನುಮತಿಯನ್ನು ಸಿಕ್ಕಿರುವಂಥದ್ದು. HKದಲ್ಲಿ 2200, ನಾನ್ HK 2300, 4500 ಅಧಿಸೂಚನೆ ಆಗಲಿರುವಂಥದ್ದು. ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 2200 ಮತ್ತು ಇತರೆ ಜಿಲ್ಲೆಗಳಿಗೆ 2300. ಇನ್ನು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಎಕ್ಸಾಮ್ಗೆ TET ಕಂಪಲ್ಸರಿ ಕೇಳ್ತಾರೆ. TET ಪಾಸ್ ಆಗಿರಬೇಕಾ ಅಥವಾ ಇಲ್ವಾ, ಅದು ಪಾಸ್ ಆಗಿದ್ರೆ ಯಾವ ಪೇಪರ್ ಪಾಸ್ ಆಗಿರಬೇಕು ಅಂದರೆ ಪೇಪರ್ 2 TET ಪಾಸ್ ಆಗಿರಬೇಕು. ಅದು ಆರ್ಟ್ಸ್ ಸ್ಟೂಡೆಂಟ್ಸ್ ಇರಲಿ ಅಥವಾ ಸೈನ್ಸ್ ಸ್ಟೂಡೆಂಟ್ಸ್ ಇರಲಿ. 1ರಿಂದ 8ನೇ ತರಗತಿಯ ಒಂದು ಶಿಕ್ಷಕರ ನೇಮಕಾತಿಗೆ ಮಾತ್ರ ಈ ಒಂದು TET ಪೇಪರ್ ಇರುವಂಥದ್ದು. ಅದೇ ರೀತಿ 1ರಿಂದ 5 ಏನು ಪ್ರೈಮರಿ ಸ್ಕೂಲ್ ಇರುತ್ತಲ್ಲ, 1ರಿಂದ 5 ಅವರು ಪೇಪರ್ 1 ಪಾಸ್ ಆಗಿರಬೇಕು, ಪೇಪರ್ 1 ಪಾಸ್ ಆಗಿರಬೇಕು. ಆದರೆ ಹೈಸ್ಕೂಲ್ ಟೀಚರ್ಗೆ ಯಾವುದೇ ರೀತಿಯಾದಂಥ TET ಅವಶ್ಯಕತೆ ಇಲ್ಲ, ಯಾವುದೇ ರೀತಿ ಅವಶ್ಯಕತೆ ಇಲ್ಲ. ಇಲ್ಲಿ ಕೇವಲ BA BEd ಮತ್ತು BSc BEd ಆಧಾರದ ಮೇಲೆ ನೇಮಕಾತಿಯನ್ನು ಮಾಡುವಂಥದ್ದು. ಅದು 1ರಿಂದ 8ನೇ ತರಗತಿ ಶಿಕ್ಷಕರಿಗೆ ಮಾತ್ರ. 2009ರಲ್ಲಿ ಜಾರಿಗೆ ಬಂದಿರುವಂಥದ್ದು, ಕೇಂದ್ರ ಸರ್ಕಾರ ಜಾರಿಗೆ ತಂದ ನಂತರ ರಾಜ್ಯಗಳು ಜಾರಿಗೆ ತಂದಿರುವಂಥದ್ದು. ಇನ್ನು ಹೈಸ್ಕೂಲ್ ಶಿಕ್ಷಕರಾಗಲಿಕ್ಕೆ PG ಮಾಡಿರಬೇಕಾ, ಭಾಳ ಜನರು ಕೇಳ್ತಾ ಇದ್ರಿ. PG ಕಂಪಲ್ಸರಿ ಮಾಡಿರಬೇಕಾ, PG ಅಂದರೆ MA ಅಥವಾ MSc ಇವುಗಳನ್ನು ಮಾಡಿರ್ಬೇಕನ್ನ ಹತ್ಕೊಂಡು ಭಾಳ ಜನ ಕೇಳ್ತಾ ಇದ್ರಿ. ಅದು ಯಾವುದೂ ಸಹಿತ ಅವಶ್ಯಕತೆ ಇಲ್ಲ. ಈ ಬಾರಿಯೂ ಸಹಿತ ಒಂದು ಹಳೆಯ ನಿಯಮಾವಳಿಗಳ ಪ್ರಕಾರನ ಒಂದು ನೇಮಕಾತಿಯನ್ನು ನಡೆಸ್ತಾ ಇರುವಂಥದ್ದು. ಇನ್ನು ಕೆಲವೇ ದಿನಗಳಲ್ಲಿ ಹೈಸ್ಕೂಲ್ ಟೀಚರ್ದು C&R ರೂಲ್ ರಿಲೀಸ್ ಆಗುತ್ತೆ. 2016ರಲ್ಲಿ ಏನೋ ಒಂದು ಗೆಜೆಟ್ ಹೊರಡಿಸ್ತು, ಅದರ ಪ್ರಕಾರ ನೇಮಕಾತಿ ಆಗುವಂಥದ್ದು. ಅದಕ್ಕೂ ಮುಖ್ಯ ಕಾರಣ ಅಂದರೆ ಕರ್ನಾಟಕದಲ್ಲಿ ಇನ್ನೂ ಸಹಿತ NEP ಜಾರಿ ಆಗಿಲ್ಲ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಜಾರಿ ಬಂದಿಲ್ಲ. ಮೊದಲು PU ಬೋರ್ಡ್ ರದ್ದಾಗಬೇಕು, ಅದು ರದ್ದಾಗಿಲ್ಲ. PU ಬೋರ್ಡ್ ರದ್ದಾದ ನಂತರ ಒಂದು ಪ್ರೌಢಶಿಕ್ಷಣ ಮಂಡಳಿಯಲ್ಲೇ ಒಂದು
ಫಸ್ಟ್ ಇಯರ್ ಸೆಕೆಂಡ್ ಇಯರನ್ನು ಆ್ಯಡ್ ಮಾಡಿದ ನಂತರ ಪಿ ಜಿ ಮಾಡ್ಬೋದು. ಈಗ ಬಿ ಎ ಬಿ ಎಡ್ ಮತ್ತು ಬಿ ಎಸ್ ಸಿ ಬಿ ಎಡ್ ಆದವರು ಸಹಿತ ಒಂದು ಹೈಸ್ಕೂಲ್ ಟೀಚರ್ ನೇಮಕಾತಿಗೆ ಅರ್ಹತೆಯನ್ನು ಗಳಿಸಿರುವಂಥದ್ದು. ಎಲ್ಲರೂ ಸಹಿತ ಬಿ ಎ ಬಿ ಎಡು ಬಿ ಎಸ್ ಸಿ ಬಿ ಎಡ್ ಆಗಿರುವಂಥವ್ರು ಎಷ್ಟೇ ಪೋಸ್ಟ್ ಕರೀಲಿ ಅವರು ಫೈಟ್ ಮಾಡ್ಬೋದು. ಇನ್ನು ನೇಮಕಾತಿ ವಿಧಾನ ಯಾವ ರೀತಿ ಇರ್ತೈತಿ? ನೇಮಕಾತಿ ವಿಧಾನ ಬಂದುಬಿಟ್ಟು 100 ಮಾರ್ಕ್ಸಿಂದು 2 ಪೇಪರ್ ಇರ್ತಾವೆ. ಒಂದು ಸಾಮಾನ್ಯ ಜ್ಞಾನ, ಇನ್ನೊಂದು ಸಂಬಂಧಿಸಿದ ವಿಷಯ. ಸಾಮಾನ್ಯ ಜ್ಞಾನದಲ್ಲಿ ನಿಮಗೆ ಕಂಪ್ಲೀಟಾಗಿ ಒಂದು ಜಿ ಕೆ ರಿಲೇಟೆಡ್ ಕ್ವಶನ್ಸ್ ಇರುವಂಥದ್ದು. ಐಚ್ಛಿಕ ವಿಷಯ ನೀವು ಯಾವುದು ಕಲ್ತಿರ್ತಿಲ್ಲ. ಸೈನ್ಸ್ ಟೀಚರ್ ಆದರೆ ಒಂದು ಈ ಕೆಮಿಸ್ಟ್ರಿ ಬಯಾಲಜಿ ಆಗಿರ್ಬೋದು, ಮ್ಯಾಥ್ಸ್ ಟೀಚರ್ ಆದರೆ ಫಿಸಿಕ್ಸು ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಈ ರೀತಿ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಎಕ್ಸಾಮ್ ಇರುತ್ತೆ ನೋಡಿ. ಜಿ ಕೆ ಪೇಪರಲ್ಲಿ ಯಾವ್ಯಾವ ಕ್ವಶನ್ಸ್ಗಳು ಕೇಳ್ತಾರೆ, ಯಾವ್ಯಾವ ಬರ್ತವೆ ನೋಡಿ. ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ 25 ಅಂಕ ಜಿ ಕೆ ಪೇಪರ್ ನೋಡ್ತಾ ಇದ್ವಿ. ಸಾಮಾನ್ಯ ಜ್ಞಾನ 100 ಅಂಕಗಿದ್ರೆ 25 ಜಿ ಕೆ, 25 ಸೈಕಾಲಜಿ, 25 ಮೆಂಟಲ್ ಎಬಿಲಿಟಿ. ಇನ್ನು ಸಾಮಾನ್ಯ ಇಂಗ್ಲೀಷ್ ಮತ್ತು ಸಾಮಾನ್ಯ ಕಂಪ್ಯೂಟರ್ 13 ಮತ್ತು 12. ಒಟ್ಟು 100 ಅಂಕಗಳ ಒಂದು ಎಕ್ಸಾಮ್ ಇರುವಂಥದ್ದು. ಅದರಲ್ಲಿ ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಮೆಂಟಲ್ ಎಬಿಲಿಟಿ, ಆಮೇಲೆ ಸಾಮಾನ್ಯ ಇಂಗ್ಲೀಷ್, ಇವೆಲ್ಲ ಮುಖ್ಯವಾದಂಥ ಒಂದು ಕಾನ್ಸೆಪ್ಟ್ಗಳು. ಇದನ್ನು ತಿಳ್ಕೊಂಡಿರ್ಬೇಕು ನೀವು. ಇನ್ನು ನೆಕ್ಸ್ಟ್ ಪೇಪರ್ 2 ಎಕ್ಸಾಮ್ ಪ್ಯಾಟರ್ನು. ಪೇಪರ್ 2 ಸಾಮಾನ್ಯ ಜ್ಞಾನ 100 ಅಂಕ, ಐಚ್ಛಿಕ ವಿಷಯ 100 ಅಂಕ. ಅದರ ಅತಿ ಇಂಪಾರ್ಟೆಂಟ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನೀವು 4 ಉತ್ತರಗಳನ್ನ ಏನಾದರೂ ತಪ್ಪಿರಿ ಆಯ್ತಂದ್ರೆ ಒಂದು ಕರೆಕ್ಟ್ ಆಗಿರುವಂಥ ಒಂದು ಉತ್ತರಗಳು ಸಹಿತ ಹೋಗುವಂಥ. ಇನ್ನು ಸಮಾಜ ವಿಜ್ಞಾನ ಶಿಕ್ಷಕರು ಅಂತಂದಾಗ ಇವರ ಒಂದು ಆಯ್ಕೆ ವಿಧಾನ ಯಾವ ರೀತಿ ಇರ್ತೈತಿ, ಏನೇನು ಕಲ್ತಿರಬೇಕು ನೋಡಿ. ಸಮಾಜ ವಿಜ್ಞಾನ ಶಿಕ್ಷಕರು ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳ, ಅರ್ಥಶಾಸ್ತ್ರ ಇವೇನು 5 ಭಾಷೆ ಇದಾವಲ್ಲ, ಈ 5 ಭಾಷೆಯಲ್ಲಿ ಅದರಲ್ಲಿ ಯಾವುದಾದ್ರೂ ಕನಿಷ್ಠ 2 ವಿಷಯಗಳನ್ನ ಪದವಿಯಲ್ಲಿ ಕಲ್ತಿರ್ಬೇಕು. ನೀವು ಇತಿಹಾಸ ಅರ್ಥಶಾಸ್ತ್ರ ಕಲ್ತಿರ್ಬೋದು, ಇತಿಹಾಸ ರಾಜ್ಯಶಾಸ್ತ್ರ ಕಲ್ತಿರ್ಬೋದು, ಅಥವಾ ಇತಿಹಾಸ ಸೋಷಿಯಲನ್ನು ಕಲ್ತಿರ್ಬೋದು. ಇದು ಸಮಾಜ ವಿಜ್ಞಾನ ಶಿಕ್ಷಕರ ಆಗಲಿಕ್ಕೆ. ನೋಡಿ, ಸಮಾಜ ವಿಜ್ಞಾನ ಶಿಕ್ಷಕರಾಯಿತು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಕಂಪ್ಯೂಟರ್ ಶಿಕ್ಷಕರು. ಕಂಪ್ಯೂಟರ್ ಶಿಕ್ಷಕರಿಗೆ ಏನೆಲ್ಲ ಅರ್ಹತೆಗಳು ಇರಬೇಕು? ಕಂಪ್ಯೂಟರ್ ಟೀಚರ್ ಆಗುವಂಥವ್ರು BCAದಲ್ಲಿ ಕಂಪ್ಯೂಟರ್ ಸೈನ್ಸನ್ನು ಕಲ್ತಿರಬೇಕು, ಅಥವಾ BSCಯಲ್ಲಿ ಕಂಪ್ಯೂಟರ್ ಸೈನ್ಸನ್ನು ಕಲ್ತಿರಬೇಕು, ಅಥವಾ ಇಂಜಿನಿಯರಿಂಗ್ ಮಾಡುವಂಥ ಸಮಯದಲ್ಲಿ ಇನ್ಫಾರ್ಮೇಷನ್ ಸೈನ್ಸನ್ನು ಕಲ್ತಿರಬೇಕು. ಈ ಮೂರರಲ್ಲಿ ಯಾವುದಾದ್ರೂ ಒಂದು ಅರ್ಹತೆಯನ್ನು ಹೊಂದಿದ್ರೆ ಅವರು ಈ ಕ್ರೈಸ್ ಅಧೀನದಲ್ಲಿ ನಡೆಯುತ್ತಿರುವಂಥ ಒಂದು 875 ನೇಮಕಾತಿಯಲ್ಲಿ ಭಾಗವಹಿಸ್ಬೋದು. ಇಂಜಿನಿಯರಿಂಗ್ ಆದವರು ಅಥವಾ ಕಂಪ್ಯೂಟರ್ ಸೈನ್ಸನ್ನು ಕಲ್ತಂಥವ್ರು ಮಾತ್ರ ಕಂಪ್ಯೂಟರ್ ಶಿಕ್ಷಕ ಹುದ್ದೆಗೆ ಅರ್ಜಿ ಹಾಕ್ಬೋದು. ದೈಹಿಕ ಶಿಕ್ಷಕರ ನೇಮಕಾತಿ ನೋಡ್ರಿ. ಕಂಪ್ಯೂಟರ್ ಆದ ನಂತರ ದೈಹಿಕ ಶಿಕ್ಷಕರ ನೇಮಕಾತಿ. ದೈಹಿಕ ಶಿಕ್ಷಕರಾಗುವಂಥವ್ರು ಪದವಿಯನ್ನು ಪೂರ್ಣಗೊಳಿಸಿರಬೇಕು, ಡಿಗ್ರಿ ಆಗಿರಬೇಕು. BSc ಅಥವಾ BEd, BA, BSc, BCom, BPEd ಪೂರ್ಣಗೊಳಿಸಿರಬೇಕು.
ಆಮೇಲೆ ಡಿಪ್ಲೊಮಾ ದೈಹಿಕ ಶಿಕ್ಷಣವನ್ನು ಮಾಡಿರ್ಬೇಕು. ಇದರಲ್ಲಿ ಪದವಿ ಕಂಪಲ್ಸರಿ BPEd ಅಥವಾ ಡಿಪ್ಲೊಮಾ ಇನ್ ಫಿಸಿಕಲ್ ಎಜುಕೇಷನಲ್ಲಿ ಅವರು ಪಾಸ್ ಆಗಿರಬೇಕು, ಕಲ್ತಿರಬೇಕು. ಅವ್ರು ಮಾತ್ರ ದೈಹಿಕ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಹಾಕಲಿಕ್ಕೆ ಬರುವಂಥ. ನೆಕ್ಸ್ಟ್ ಇಂಗ್ಲೀಷ್, ಕನ್ನಡ, ಹಿಂದಿ, ಉರ್ದು ಇರಲ್ಲ ಆ್ಯಕ್ಚುಲಿ ಇಲ್ಲೇ. ಇಂಗ್ಲೀಷ್, ಕನ್ನಡ, ಹಿಂದಿ ಲ್ಯಾಂಗ್ವೇಜ್ ಟೀಚರ್ ಇವರು ಸಹಿತ ಸಂಬಂಧಿಸಿದ ವಿಷಯವನ್ನು ಪದವಿಯಲ್ಲಿ ಐಚ್ಛಿಕ ಆಪ್ಷನಲ್ ಸಬ್ಜೆಕ್ಟಾಗಿ ಓದಿರಬೇಕು. ಅಥವಾ ಆಪ್ಷನಲಾಗಿ ಓದಿಲ್ಲ, ಬೇಸಿಕ್ ಅಷ್ಟೇ ಓದೇನಿ ಅನ್ನುವಂಥವ್ರು ಮಾಸ್ಟರ್ ಡಿಗ್ರಿ ಆದರೂ ಮಾಡಿರಬೇಕು. ಮಾಸ್ಟರ್ ಡಿಗ್ರಿ ಆತಂದ್ರೆ ಒಂದು ಎಮ್ ಎ ಅಥವಾ ನೋಡಿ MAಯನ್ನು ಮಾಡಿರಬೇಕು ವಿಶೇಷವಾಗಿ ಇಂಗ್ಲೀಷ್ ಅಥವಾ ಕನ್ನಡ ಅಥವಾ ಹಿಂದಿಯಲ್ಲಿ. ಇನ್ನು BEdಯಲ್ಲಿ ಸಂಬಂಧಿಸಿದ ವಿಷಯವನ್ನು ಬೋಧನಾ ಮಾಧ್ಯಮವಾಗಿ ಆಯ್ಕೆ ಮಾಡಿಕೊಂಡ್ರೆ, ನೀವು BEd ಕಲಿಯುವಾಗ ಯಾವುದೊಂದು ಬೋಧನಾ ಮಾಧ್ಯಮ ಇರುತ್ತೆ ಅದು. ನೋಡಿ ಯಾವ್ಯಾವ ಎಷ್ಟು ಹುದ್ದೆ ಅದಾವೆ ಮಣ್ಣೊಮ್ಮೆ ತೋರಿಸಿರ್ತೀರಿ ನಿಮ್ಗೆ. ನಾನ್ HK ವಿಭಾಗದಲ್ಲಿ 8,000 ಹುದ್ದೆಗಳು ಯಾವ್ಯಾವ ಅದಾವೆ. 5,300 GPSTR, 2,380 HSTR, ಇನ್ನು 175 P ಟೀಚರ್ದು, 100 ಪೋಸ್ಟು PSTR, HSTR ಬಂದುಬಿಟ್ಟು 2,300. ಇನ್ನು ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ 3,200 GPSTR, 2,200 HSTR, PSTR 800, 420 PT ಟೀಚರು, ಇನ್ನು ನೆಕ್ಸ್ಟ್ ನೋಡಿ ಯಾವೆಲ್ಲ ಒಂದು ಎಕ್ಸಾಮ್ಸ್ ಬುಕ್ ಸ್ಟಡಿ ಮಾಡಬೇಕು. ಮಾರ್ಕೆಟಲ್ಲಿರುವಂಥವು ಈ ಲಕ್ಷ್ಮಣ್ ಗಡೇಕರ್ ಅವರು ಬರೆದಿರುವಂಥ HSTR ಪೇಪರ್ 1 ಪ್ರೀವಿಯಸ್ ಇಯರ್ ಎಲ್ಲ ಕ್ವಶನ್ ಪೇಪರ್ಗಳನ್ನು ಒಂದು ಸಾಲ್ವ್ ಮಾಡಿರುವಂಥದ್ದು, 9 ಪ್ರಶ್ನೆ ಪತ್ರಿಕೆಗಳಿರುವಂಥದ್ದು. ಇನ್ನು ವಿಸ್ಮಯ ವಿಜೇತ ಅವ್ರದ್ದು ಸಾಮಾನ್ಯ ಪತ್ರಿಕೆ 1, ಅದೇ ರೀತಿ HSTR ಇಂಗ್ಲೀಷ್ ಮೀಡಿಯಮ್ ಬೇಕನ್ನುವಂಥವ್ರು HSTR ಇಂಗ್ಲೀಷ್ ಮೀಡಿಯಮ್ ಇರುವಂಥದ್ದು ಸಪ್ನಾ ಬುಕ್ ಹೌಸ್ ಅವ್ರದ್ದು 750 ರೂಪಾಯಿ. ಇನ್ನು ಬೌದ್ಧಿಕ ಸಾಮರ್ಥ್ಯ ಬುಲ್ಬುಲೆ ಅವ್ರದ್ದು 350, ಮೆಂಟಲ್ ಎಬಿಲಿಟಿ ನಿಂಗಪ್ಪ 500, ಇದು 250. ನೆಕ್ಸ್ಟ್ ಕಂಪ್ಯೂಟರ್ ಆದ ನಂತರ ಇಂಗ್ಲೀಷ್ ಗ್ರಾಮರ್ ಬಂದುಬಿಟ್ಟು ಮೇಟಿ ಅವ್ರದ್ದು 370. ಇನ್ನು ಕರಗಣಿ ಅವ್ರದ್ದು ಜನರಲ್ ಇಂಗ್ಲೀಷು KPSC ಎಲ್ಲ ಎಕ್ಸಾಮ್ಸ್ಗಳಿಗೆ ಯೂಸ್ ಆಗುವಂಥದ್ದು, ಇದು 300 ರೂಪಾಯಿ 300. ಒಂದು 370, ಇನ್ನೊಂದು 150. ಇನ್ನು ಕಂಪ್ಯೂಟರ್ ಜ್ಞಾನ ಬಂದುಬಿಟ್ಟು ಸುನಿಲ್ ಚವಾನ್ ಅವ್ರದ್ದು 430. ಇನ್ನು ಗೌತಮ್ ಅವ್ರದ್ದು 390 ಇರುತ್ತೆ. 2 ಬುಕ್ಸ್ ಬರುತ್ತೆ. ಇದು ಒಂದು ಕ್ವಶನ್ ಬ್ಯಾಂಕು, ಒಂದು ಕಂಟೆಂಟ್ ಬುಕ್ಕು. 390ಲಿ 2 ಬುಕ್ಕು. ಇದು 102 ಹಿಂದಿನ ಪ್ರಶ್ನೆ ಪತ್ರಿಕೆ ನೋಡ್ಕೊಂಡ್ರು ಅಂತ. ಇನ್ನು HSTR ಕನ್ನಡ ಟೀಚರ್ ಬಂದುಬಿಟ್ಟು ಸಪ್ನಾ ಬುಕ್ ಹೌಸ್ ಅವ್ರದ್ದು ಕನ್ನಡ ಭಾಷೆ ಶಿಕ್ಷಕರಿಗೆ ಪುಸ್ತಕ ಇರುವಂಥದ್ದು, ಇದು 550. ಸಮಗ್ರ ಕನ್ನಡ ಅರಿವುದವ್ರದ್ದು 400. ಆಮೇಲೆ ವಿದ್ಯಾಶಾರದಿ ಕ್ವಶನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕನ್ನಡದ್ದು 400. ಇನ್ನು ಪ್ರಾಕ್ಟೀಸ್ ಮಾಡೋರು ಇದ್ದರೆ ಅಂದ್ರೆ ನೋಡಿ
ಇನ್ನು ಪ್ರಾಕ್ಟೀಸ್ ಮಾಡೋದಾದರೆ ಕನ್ನಡಕ್ಕೊಂದು ಕೈಪಿಡಿ 2 ಭಾಗ ಇರುವಂಥದ್ದು, ಭಾಗ 1 ಮತ್ತು ಭಾಗ 2. ಇನ್ನು ಭಾರತೀಯ ಕಾಮಾಂಶೆ ಕನ್ನಡ ಸಾಹಿತ್ಯ ಕೋಶ 600 ರೂಪಾಯಿ, ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶ 700 ರೂಪಾಯಿ. ಸಾಮಾನ್ಯ ಕನ್ನಡ ಬಂದುಬಿಟ್ಟು 390, ಹೊಸ ಕನ್ನಡ ಸಾಹಿತ್ಯ ಚರಿತ್ರೆ 325. ಇನ್ನು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ 350, ಕಲಿಕಾ ಪ್ರಕ್ರಿಯೆ ಮನೋವಿಜ್ಞಾನ 400, ಶಿಶು ಮನೋವಿಜ್ಞಾನ ಬಂದುಬಿಟ್ಟು ಅದು 350 ಇರುವಂಥದ್ದು. ಇನ್ನು ಇಂಗ್ಲೀಷ್ ಟೀಚರ್ಗೆ HSTR ಇಂಗ್ಲೀಷ್ ಟೀಚರ್ಗೆ ಸುನೀತಾ ಮೇಡಮ್ ಅವ್ರು ಬರೆದಿರುವಂಥ 2 ಬುಕ್ಸ್ ಇರುವಂಥದ್ದು, ಇಂಗ್ಲೀಷು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತು 10 ಮಾಡೆಲ್ ಕ್ವಶನ್ ಪೇಪರ್ಸು. ಇದು ಬಂದುಬಿಟ್ಟು 450, ಪೆಡಗಾಜಿ 310, ಇನ್ನು ಲಕ್ಷ್ಮಣ್ ಗಡೇಕರ್ ಅವ್ರದ್ದು ಬಂದುಬಿಟ್ಟು ಇದು 400. ಇಂಗ್ಲೀಷ್ ಪ್ರೀವಿಯಸ್ ಇಯರ್ ಕ್ವಶನ್. ಇನ್ನು ಸಮಾಜ್ ಟೀಚರ್ಸ್ಗೆ ಇದು HSTR GPSC ಎರಡಕ್ಕೂ ಯೂಸ್ ಆಗುತ್ತೆ. ಲೀಲಾವತಿ ಮೇಡಮ್ದು 300 ರೂಪಾಯಿ ವಿಷಯಾಧಾರಿತ ಸಮಾಜ ವಿಜ್ಞಾನ ಹುಸೇನಪ್ಪ ನಾಯ್ಕ್ ಕಂಟೆಂಟ್ ಬುಕ್ ಬಂದುಬಿಟ್ಟು 600 ರುಪೀಸ್. ಇನ್ನು ನಿಮಗೆ HSTRಗೆ ಕಾಂಬೋ ಆಫರ್ ಇರುವಂಥದ್ದು 1500 ರೂಪಾಯಿಗೆ ಪೇಪರ್ 1, ಪೇಪರ್ 2 ಮತ್ತು ಹುಸೇನಪ್ಪ ನಾಯ್ಕ್. ಇದು ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದವ್ರಿಗೆ ರಸಾಯನ ಮತ್ತು ಜೀವಶಾಸ್ತ್ರ 525, ಭೌತಶಾಸ್ತ್ರ ಗಣಿತಶಾಸ್ತ್ರ 500. ಇನ್ನು ನಿಮಗೆ NCERT ಕನ್ನಡ ಮೀಡಿಯಮ್ದಲ್ಲಿ PDF ಬೇಕಿದ್ದರೆ ಸೋಷಿಯಲ್ ಸೈನ್ಸು 19 ಇರುವಂಥದ್ದು 19 PDF ಸಿಗುತ್ತೆ ನಿಮಗೆ 19. ಇದು 23 ಸಿಗುತ್ತೆ 200 ರುಪೀಸ್. ಇದು 200, ಇದು 200. ನೆಕ್ಸ್ಟ್ ನೋಡು, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಇವ್ರದ್ದು ಸಪ್ನಾದವ್ರದ್ದು ರಸಾಯನಶಾಸ್ತ್ರ ಜೀವಶಾಸ್ತ್ರ 450, ಭೌತಶಾಸ್ತ್ರ ಗಣಿತಶಾಸ್ತ್ರ ಇದು 500. ಇದು 450, ಇದು 500. ನೆಕ್ಸ್ಟ್ ಬಂದುಬಿಟ್ಟು ಸಾಮಾನ್ಯ ಪತ್ರಿಕೆ HSTRಗೆ ಕಂಪ್ಲೀಟ್ ಕಂಟೆಂಟ್ ಬುಕ್ ಬಂದುಬಿಟ್ಟು 700, 700. ಫಿಸಿಕ್ಸ್ ಮ್ಯಾಥ್ಸ್ ಇದು 500, ಅರ್ಥ ವಿವರಿಸಿ 459. ನೋಡಿ, ಯಾವುದೇ ಒಂದು ಬುಕ್ಸ್ ಬೇಕಿದ್ದರೂ ಈ ನಂಬರ್ಗೆ ನೀವು ಏನು ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗೋರಿದ್ರು ಸಹಿತ ಒಂದು ಜಾಯ್ನ್ ಆಗ್ಬೋದು. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 9380850076. ಕಂಪ್ಲೀಟ್ ಬುಕ್ಗಳ ಮಾಹಿತಿ ಸಿಗುತ್ತೆ ಮತ್ತು ನಿಮಗೆ ಆನ್ಲೈನ್ ಬ್ಯಾಚ್ ಕೋರ್ಸ್. ನೋಡಿ, ಇಷ್ಟು ಇವತ್ತಿನ ಒಂದು ಕ್ಲಾಸು. ಕಂಪ್ಲೀಟಾಗಿ HSTR ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಬುಕ್ಸ್ ಲಿಸ್ಟು ಕೊಟ್ಟಿದ್ದೀವಿ. ಬುಕ್ಸ್ ಬೇಕಾದ್ರೆ ಖರೀದಿ ಮಾಡ್ಬೋದು.